ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಗ್ರಹಗಳಲ್ಲಿ ಒಂದು ಶ್ರೇಷ್ಠವಾದಂಥದ್ದು ಮತ್ತೇನೆಂದರೆ ಒಂದು ಡೇಂಜರ್ ಗ್ರಹ ಅಂದರೆ ಅದು ಶನಿ ಗ್ರಹ. ಆ ಗ್ರಹದ ಗುಣಲಕ್ಷಣಗಳು ಏನಂದರೆ ಅದು ಏಕಾಂಗಿಯಾಗಿ ಒಂಟಿಯಾಗಿರುವಂಥ ಗ್ರಹ. ಅದ್ರದ್ದು ಗೆಳೆಯರು ಯಾರಂದರೆ ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಅವ್ರ ಗೆಳೆಯರು. ಆದರೂ ಆ ಗ್ರಹಕ್ಕೆ ಯಾಕೆ ಜನ ಹೆದರ್ತಾರೆ ಅಂದರೆ ಅವ್ರು ಯಾರಿಗೂ ಕೇರ್ ಮಾಡಲ್ಲ ಅವನು. ಮತ್ತು ವಿಶೇಷವಾಗಿ ಆ ಗ್ರಹ ಯಾರಿಗೆ ಬೇಕಾದ್ರೆ ಹಿಡಿತಾನೆ. ಯಾಕಂದರೆ ಅನ್ಯಾಯ ಎಲ್ಲಿ ಕಾಣ್ತದೆ ಅಲ್ಲಿ ಹಿಡಿಯುವಂಥದ್ದು ಅವನೊಂದು ಇದು. ಮತ್ತೇನಂತ ಕೇಳಿದ್ರೆ ಯಾರಿಗೂ ಹೆದರೋದಿಲ್ಲ. ಯಾಕಂತ ಕೇಳಿದ್ರೆ ದೊಡ್ಡ ಒಂದು ಮಟ್ಟದ ಒಂದು ಸಭೆ ನಡೀತಿರಬೇಕಾದ್ರೆ ಎಲ್ಲ ದೇವತೆಗಳಿಗೆ ಒಂದು ಜವಾಬ್ದಾರಿ ವಹಿಸುವಂಥ ಒಂದು ದೊಡ್ಡ ಸಭೆ ಇರ್ತದೆ. ಆ ಸಭೆಯಿಂದ ಅವ್ರು ಹೊರಗೆ ಹೋಗ್ತಾನೆ. ಹೊರಗೆ ಹೋದ ನಂತರ ಒಬ್ಬನೇ ಇದ್ದವಾಗ ಅವನಿಗೆ ಒಬ್ಬನೇ ಇದ್ದಾಗ ಅವ್ರ ಗೆಳೆಯರೆಲ್ಲ ರಾಹು ಕೇತು ಒಬ್ಬನೇ ಇದ್ದಾನೆ ಅಂತ ನೋಡಿಬಿಟ್ಟು ಆತನ ಗೆಳೆಯತನವನ್ನು ಮಾಡ್ಕೊಳ್ಳೋಕ್ಕೆ ರಾಹು ಕೇತುಗಳಾಗಿರ್ಬೋದು ಅವರೆಲ್ಲ ಬರ್ತಾರೆ. ಮತ್ತು ಅವರು ಕೂಡ ಅವ್ರ ಹೇಳಿಕೆ ಅವನು ಏನು ಮಾಡ್ತಾನೆ, ಅವನ ಹೇಳಿಕೆಯನ್ನು ತಗೊಂಡು ಎಲ್ಲ ಕಡೆ ಮಾಹಿತಿ ಸಂಗ್ರಹಣೆ ಮಾಡಿಕೊಡುವಂಥದ್ದು ರಾಹು ಕೇತುಗಳೇ ಅವನಿಗೆ. ಅದನ್ನು ಮಾಹಿತಿಯನ್ನು ತಗೊಂಡು ಆತ ದಾಳಿ ಮಾಡ್ತಾರೆ. ಅದಕ್ಕೆ ಜೀವನದಲ್ಲಿ ನಾವು ಗ್ರಹಗಳಲ್ಲಿ ಶನಿ ಗ್ರಹ ಥರನೇ ಇರಬೇಕು. ಯಾಕಂತ ಕೇಳಿದರೆ ಅದು ಏಕಾಂಗಿ ಆಗಿರೋದ್ರಿಂದ ಅದು ಯಾರಿಗೂ ಕೇರ್ ಮಾಡಲ್ಲ. ಆ ಗ್ರಹ ಮಾತ್ರ ಯಾರಿಗೂ ಕೇರ್ ಮಾಡೋದಿಲ್ಲ. ಅದಕ್ಕಾಗಿ ನೀವು ಗ್ಯಾಂಗ್ನೊಳಗಿದ್ರೆ ಅದು ನೀವು ಹೆದರೋದಿಲ್ಲ ಆ ಗ್ರಹಕ್ಕೆ. ಇದು ಏನಾಗ್ತದೆ ಅಂದರೆ ಏಕಾಂಗಿ ಆಗಿರುವಂಥ ಗ್ರಹ ಅಂದರೆ ಅದು ಶನಿ ಗ್ರಹ ಮಾತ್ರ. ಅದಕ್ಕಾಗಿ ನಾವು ಏಕಾಂಗಿ ಆಗಿದ್ದಷ್ಟು ನಮಗೆ ಏನಾಗ್ತದೆ, ಅಂಥವರೇ ಬಂದು ಸೇರ್ಕೊಳ್ತಾರೆ ನಮ್ಮ ಗ್ಯಾಂಗ್ನಲ್ಲಿ. ಆವಾಗ ಅದು ಏನಾಗ್ತದೆ, ಎಲ್ಲರಿಗೂ ಭೇಟಿ ಆಡೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.